ಕೆಲವೊಂದಿಷ್ಟು ಜನರಿಗೆ ಬೋರ್ವೆಲ್ ಪರ್ಮಿಷನ್ ತಗೋಬೇಕಂದ್ರೆ ಗೊತ್ತಿಲ್ಲ. ಕಾವೇರಿ ವಾಟರ್ ಕೂಡ ಇದೆ. ಕಾವೇರಿ ವಾಟರ್ ಒಳ್ಳೇದಾ ಅಥವಾ ಬೋರ್ವೆಲ್ ವಾಟರ್ ಒಳ್ಳೇದಾ? ಉನ್ನತ ಮಟ್ಟದಲ್ಲಿ ಅದನ್ನ ಫಿಲ್ಟರ್ ಮಾಡಿ ಮನೆ ಮನೆಗೂ ತಲುಪಿಸೋ ವ್ಯವಸ್ಥೆ ಮಾಡ್ತಾರೆ. ಅದು ಕುಡಿಯಲು ಯೋಗ್ಯವಾದಂಥ ನೀರು. ಸೊ ಆ ರೀಸನ್ಗೆ ನಮಗೆ ಕಾವೇರಿಯವರು ಮನೆ ಕಟ್ಟೋ ಸಂದರ್ಭದಲ್ಲಿ ಕಾವೇರಿ ನೀರು ಕೊಡಲ್ಲ. ಓಕೆ, ಬೋರ್ವೆಲ್ ಪರ್ಮಿಷನ್ ಇಂಪಾರ್ಟೆಂಟ್, ಬೇಕಾದು ಬೋರ್ವೆಲ್ ಪರ್ಮಿಷನ್. BWSS ಬೇರೆ ಕಾವೇರಿ ಭವನ ಇದೆ. ಸೊ ಅಲ್ಲಿ ಹೋಗಿ ಬೋರ್ವೆಲ್ ಪರ್ಮಿಷನ್ ತಗೊಂಡೇ ಬೋರ್ವೆಲ್ ಹಾಕಬೇಕು. ಈಗ ಬೋರ್ವೆಲ್ ಪಾಯಿಂಟ್ ಐಡೆಂಟಿಫಿಕೇಶನ್ ಮಾಡಬೇಕಾದ್ರೆ ಏನೇನು ನಾವು ಗಮನಿಸಬೇಕಾಗುತ್ತೆ? ಕೆಲವೊಂದಿಷ್ಟು ಜನರಿಗೆ ಏನ್ ನಂಬಿಕೆ ಇದೆ ಅಂದ್ರೆ ನಾರ್ತ್ ಈಸ್ಟ್ ದೇವಮೂಲೆ ತಂಪಿರ್ಬೇಕು. ಸೊ ಮ್ಯಾಂಡೇಟರಿ ನಾರ್ತ್ ಈಸ್ಟ್ ಅಲ್ಲೇ ಪಾಯಿಂಟ್ ಬೇಕು ಅಂತ ಹೇಳ್ತಾರೆ. ಈಗ ಬೋರ್ವೆಲ್ ಪ್ರಿಕಾಷನ್ ಅಂತ ಬಂದಾಗ ನಾವು ಏನೇನು ತಗೋಬೇಕು ಪ್ರಿಕಾಷನ್ಸ್ ಎಲ್ಲ ಅದಕ್ಕೆ? ಅದೇ ತರ ಹೈ ಟೆನ್ಷನ್ ಕೇಬಲ್ಗಳೆಲ್ಲ ಹೋಗಿರುತ್ತೆ, ಕೆಲವೊಂದಿಷ್ಟು ಮೋರಿ ಇರುತ್ತೆ. ಸೊ ಬೋರ್ವೆಲ್ ವೆಹಿಕಲ್ ಅವ್ರನ್ನ ಕರೆಸಿ ಕ್ರಾಸ್ ಚೆಕ್ ಮಾಡಿಸಿ ಮುಂದೆ. ಹಾಯ್, ಎಲ್ರಿಗೂ ನಮಸ್ಕಾರ. ಕೈಟ್ಸಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಲಾಸ್ಟ್ ಎಪಿಸೋಡಲ್ಲಿ ನಾವು ಟ್ರಾನ್ಸ್ಫಾರ್ಮರ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇವತ್ತು ಕೂಡ ಅದೇ ಥರ ಬೋರ್ವೆಲ್ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಜೊತೆ ವಿಜಯ್ ಸರ್ ಇದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಕುಸುಮ. ನಮಸ್ತೆ ಕೈಟ್ಸ್ ವೀಕ್ಷಕರು. ಸೊ ಇವಾಗ ನಮಗೆ ಲಾಸ್ಟ್ ಎಪಿಸೋಡಲ್ಲಿ ನೀವು ಟ್ರಾನ್ಸ್ಫಾರ್ಮರ್ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ. ಸೊ ಇವತ್ತು ಬೋರ್ವೆಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಸೊ ಬೋರ್ವೆಲ್ ಏನಕ್ಕೆ ಬೇಕು ಸರ್? ಜೀವಜಲ ಅಂತಂದ್ರೆ ನೀರು. ಸೊ 24/7 ನಮಗೆ ಬೇಕಾದ ಸಮಯದಲ್ಲಿ ನಮಗೆ ಬೇಕಾಗಿದ್ದ ರೀತಿಯಲ್ಲಿ ನೀರು ಬೇಕನ್ನೋದೇ ಸೊ ಎಲ್ಲರೂ ಒಂದು ಇಚ್ಛೆ ಆಗಿರುತ್ತೆ. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ನೀರು ಅತ್ಯುನ್ನತವಾದಂಥ ಒಂದು ವಸ್ತು ಆಗಿರೋದ್ರಿಂದ ಎಲ್ರಿಗೂ ಮನೆ ಕಟ್ಟೋವಾಗ ಕ್ಯೂರಿಂಗ್ ಮಾಡೋಕ್ಕೆ, ಆಮೇಲೆ ಮನೆ ದಿನನಿತ್ಯದ ಬಳಕೆಗೆ ನೀರು ಬೇಕಾಗಿರೋದ್ರಿಂದ ಬೋರ್ವೆಲ್ ಬೇಕಾಗಿರುವಂಥ ಒಂದು ಸಂದರ್ಭ ಇವಾಗ ಬಂದಿದೆ. ಕಾವೇರಿ ವಾಟರ್ ಕೂಡ ಇದೆ. ಕಾವೇರಿ ವಾಟರ್ ಒಳ್ಳೇದಾ ಅಥವಾ ಬೋರ್ವೆಲ್ ವಾಟರ್ ಒಳ್ಳೇದಾ ಅಂತ? ಈಗ ಕಾವೇರಿ ವಾಟರು ಅಂದ್ರೆ ನದಿ ನೀರು. ಓಕೆ, ಅದರಲ್ಲಿ TDS ಅಂತ ಕರಿತೀವಿ, ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಅಂತ. ಗೌರ್ಮೆಂಟ್ ಅವರೇ ನಮಗೆ ಕಾವೇರಿ ನೀರನ್ನ ಅತಿ ಉನ್ನತ ಮಟ್ಟದಲ್ಲಿ ಅದನ್ನ ಫಿಲ್ಟರ್ ಮಾಡಿ ಮನೆ ಮನೆಗೂ ತಲುಪಿಸೋ ವ್ಯವಸ್ಥೆ ಮಾಡ್ತಾರೆ. ಅದು ಕುಡಿಯಲು ಯೋಗ್ಯವಾದಂತ ನೀರು. ಆ ನೀರಿಂದ ನಾವು ಮನೆ ಕಟ್ಟಬೇಕಾದ್ರೆ ನನಗೆ ದಿನನಿತ್ಯದ ಕ್ಯೂರಿಂಗಿಗೆ ಅಥವಾ ಸಿಮೆಂಟ್ ಮಿಕ್ಸಿಂಗಿಗೆ ನಾನು ಕುಡಿಯೋ ನೀರನ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಆ ರೀಸನ್ನಿಗೆ ನಮಗೆ ಕಾವೇರಿಯವರು ಮನೆ ಕಟ್ಟೋ ಸಂದರ್ಭದಲ್ಲಿ ಕಾವೇರಿ ನೀರು ಕೊಡಲ್ಲ. ಇನ್ನು ಕಾವೇರಿ ನೀರನ್ನ ಎಂಟೈರ್ ಬೆಂಗಳೂರಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ 90% ಅವರು ಕವರ್ ಮಾಡಿದ್ದಾರೆ. ಬಟ್ ಈ ರೂರಲ್ ಏರಿಯಾದಲ್ಲಿ ಅಂದ್ರೆ ಬೆಂಗಳೂರು ರೂರಲ್ ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ ನೆಲಮಂಗಲ ಕಡೆ ಹೋಗಿ, ಹೊಸಕೋಟೆ ಹೋಗಿ, ಈ ಗ್ರಾಮಾಂತರ ಕಡೆ ಎಲ್ಲ ಇನ್ನೂ ಕಾವೇರಿ ನೀರು ಬಂದಿಲ್ಲ. ಸೊ ಹಿಂಗಾಗಿ ಮನೆ ಕಟ್ಟೋ ಸಂದರ್ಭದಲ್ಲಿ ಕಾವೇರಿ ನೀರು ಇದ್ರೂ ಕಾವೇರಿ ನೀರ್ ಇಸ್ ಟಾಪ್ ಮೋಸ್ಟ್. ಬಟ್ ಬೋರ್ವೆಲ್ ನೀರ್ ಅಂತ ಬಂದವಾಗ ಈ TDS ನಾವೇನ್ ಹೇಳಿದ್ವಲ್ಲ, ಅದು 400 ಇರ್ಬೋದು, 500 ಇರ್ಬೋದು, 600 ಇರ್ಬೋದು. ಅದನ್ನ ಮತ್ತೆ ತಿರ್ಗಾ ವಾಟರ್ ಟೆಸ್ಟ್ ಮಾಡಿದವಾಗ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಬೋರ್ವೆಲ್ ಪರ್ಮಿಷನ್ ಇಂಪಾರ್ಟೆಂಟ್, ಬೇಕಾದು ಬೋರ್ವೆಲ್ ಪರ್ಮಿಷನ್ ಅನ್ನೋದು? ಈಗ ಹೆಂಗಿದೆ ಅಂತಂದ್ರೆ, ಒಂದು ಮನೆ ಕಟ್ಟಬೇಕಾದ್ರೆ ನಾವು ಲಾಸ್ಟ್ ಎಪಿಸೋಡ್ ಅಲ್ಲೆಲ್ಲ BBMP ಅಪ್ರೂವಲ್ ಯಾವ ತರ ತಗೊಂಡಿದ್ವು, ಹಂಗೆ ಪ್ರತಿಯೊಬ್ಬರು ಬೋರ್ವೆಲ್ ಹಾಕ್ಸೋರು BWSS ಅಂದ್ರೆ ಕಾವೇರಿ ಭವನ ಇದೆ. ಸೊ ಅಲ್ಲಿ ಹೋಗಿ ಬೋರ್ವೆಲ್ ಪರ್ಮಿಷನ್ ತಗೊಂಡೇ ಬೋರ್ವೆಲ್ ಹಾಕಬೇಕು. ಓಕೆ, ಅದು ಮಸ್ಟ್. ಸೊ ದಟ್ ಈಸ್ ಮ್ಯಾಂಡೇಟರಿ. ಓಕೆ, ಈಗ ಬೋರ್ವೆಲ್ ಪಾಯಿಂಟ್ ಐಡೆಂಟಿಫಿಕೇಶನ್ ಮಾಡಬೇಕಾದ್ರೆ ಏನೇನು ನಾವು ಗಮನಿಸಬೇಕಾಗುತ್ತೆ? ಈ ಬೋರ್ವೆಲ್ ಪಾಯಿಂಟ್ ನ ಎಲ್ಲರೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತಾನೆ ಜಿಯೋ ಟೆಕ್ನಿಕಲ್ ಇಂಜಿನಿಯರ್ಸ್ ಅಂದ್ರೆ ಜಿಯಾಲಜಿಸ್ಟ್ ಅಂತ ಇರ್ತಾರೆ. ಸೊ ಅವ್ರು ಯಾವ ತರ ಇದೆ, ಕೆಳಗಡೆ ಭೂಮಿ ಆಳದಲ್ಲಿ ಎಷ್ಟಡಿ ನಮ್ಗೆ ನೀರು ಸಿಗ್ಬೋದು, ಎಷ್ಟು ಇಂಚು ನೀರು ಸಿಗ್ಬೋದು ಅನ್ನೋ ಒಂದು ಅಂದಾಜಿನ ಪ್ರಕಾರ 2-3 ಮೆಥಡ್ ಇದಾವೆ. ಈ ಹಳ್ಳಿ ಕಾಲದಲ್ಲಿ ನೀವು ನೋಡಿರ್ಬೋದು, ಈ ತೆಂಗಿನಕಾಯಿ ಇತ್ತು ಅಂತಂದ್ರೆ ಅದು ಕಲ್ಪವೃಕ್ಷ ಆಗಿರೋದ್ರಿಂದ O+ ಬ್ಲಡ್ ಗ್ರೂಪ್ ಕಡೆ ಕೂಡ ಆ ತೆಂಗಿನಕಾಯಿನ ಇಟ್ಕೊಂಡು ಓಡಾಡಿದ್ರೆ ಕೆಳಗಡೆ ನೀರಿದ್ರೆ ಅದು ನಿಂತ್ಕೊಳ್ಳುತ್ತೆ. ಸರಿನಾ? ಅದೇನಂದ್ರೆ ಒಂದು ನಂಬಿಕೆ ಇರ್ಬೋದು ಅಥವಾ ಕಲ್ಪವೃಕ್ಷ ಆಗಿರ್ಬೋದು, ಆ ತರದ್ದು ಸುಮಾರು ಮೆಥಡ್ಗಳಿದಾವೆ. ಬಟ್ ಜಿಯಾಲಜಿಸ್ಟ್ಗಳು ಏನ್ ಮಾಡ್ತಾರೆ, ಡಿವೈನರ್ಗಳು ಅಂತ ಕರೀತಾರೆ ಅವ್ರನ್ನ. ಸೊ ಅವ್ರ ಹತ್ರ ಅಂದ್ರೆ ಸ್ಟ್ಯಾಂಡರ್ಡ್ ಆಗಿರೋ ವಾಟರ್ ಐಡೆಂಟಿಫಿಕೇಶನ್ ಮೀಟರ್ಸ್ ಇರುತ್ತೆ. ಸೊ ಪ್ರಾಪರ್ ಆಗಿ ಇಟ್ಟು ಜಿಯೋ ಟೆಕ್ನಿಕಲ್ ರಿಪೋರ್ಟ್ ತಗೊಂಡವಾಗ ನಮಗೆ ಯಾವ ಜಾಗದಲ್ಲಿ ಬೋರ್ವೆಲ್ ಸಿಗ್ತದೆ. ಈ ಕೆಲವೊಂದಿಷ್ಟು ಜನರಿಗೆ ಏನ್ ನಂಬಿಕೆ ಇದೆ ಅಂದ್ರೆ ನಾರ್ತ್ ಈಸ್ಟ್ ದೇವಮೂಲೆ ತಂಪಿರ್ಬೇಕು, ಸೊ ಮ್ಯಾಂಡೇಟರಿ ನಾರ್ತ್ ಈಸ್ಟ್ ಅಲ್ಲೇ ಪಾಯಿಂಟ್ ಬೇಕು ಅಂತ ಹೇಳ್ತಾರೆ. ಬಟ್ ಆ ತರ ಹೇಳಕ್ಕಾಗಲ್ಲ. ಅವ್ರದ್ದು 30-40 60-40 30-50 ಇರ್ಬೋದು. ಸೊ ಅವರ ಸೈಟ್ ಅಲ್ಲಿ ಯಾವ
ದಿಕ್ಕಲ್ಲಿ ಕೂಡ ನೀರು ಹರಿಬೋದು. ನೀರಿಗೆ ಹರಿಯೋಕೆ ಇದೇ ತರ ದಿಕ್ಕು ಅಂತ ಇರಲ್ಲ. ಸೊ ಹಿಂಗಾಗಿ ಜಿಯೋಲಜಿಸ್ಟ್ಗಳು ಏನ ಸಜೆಸ್ಟ್ ಮಾಡ್ತಾರೆ, ಎಲ್ಲಿ ನೀರ್ ಸಿಗತ್ತೆ ಅಂತ ಕೆಲವೊಮ್ಮೆ ಆ ತರ ಪಾಯಿಂಟ್ ಮಾಡಿದಾಗ ಕೂಡ ನಮಗೆ ಕೆಲವೊಂದ್ಸತಿ ನೀರು ಸಿಗೋದಿಲ್ಲ ಅಲ್ವಾ? 100ರಲ್ಲಿ 99% ಸಿಗತ್ತೆ, 1% ದೇವ್ರಿಚ್ಛೆ ಆಗಿರುತ್ತೆ. ಯಾಕಂದ್ರೆ ನಮ್ ಕಣ್ಣಿಗೆ ಎಷ್ಟು ಕಾಣುತ್ತೋ ಅದನ್ನ ನಾವು ನಂಬೋದು. ಇಷ್ಟೇ ಫೀಟ್ ಕೊರ್ದಾಗ ಮಾತ್ರ ನೀರ್ ಬರುತ್ತೆ ಅಂತ ಅನ್ನೋ ತರ ಏನೋ ಹೇಳ್ತಾರಲ್ಲ, ಅದು ಎಷ್ಟು ಫೀಟ್ ಅಂತ? ಅದೇ ಹೇಳ್ತಾರೆ, ಈ ಜಿಯೋಲಜಿಸ್ಟ್ಗಳು ನಮ್ಗೆ ಪ್ರಾಪರ್ ಆಗಿ ಮಷಿನ್ ಸೆಟ್ ಮಾಡಿ ಕೆಳಗಡೆ ರೇಸ್ ಕಳಿಸ್ದವಾಗ 500 ಅಡಿ ನೀರಿನ ಅಂಶ ಇದೆನೋ, 600 ಅಡಿ ಇದೆನೋ, 800 ಅಡಿ ಇದೆನೋ, ಟೆಂಪ್ರರಿ ವಾಟರ್ ರಿಸೋರ್ಸ್ ಅಥವಾ ಪರ್ಮನೆಂಟ್ ವಾಟರ್ ರಿಸೋರ್ಸ್, ಈ 5 ಇಂಚ್ ನೀರ, 4 ಇಂಚ್ ನೀರ, ಅಥವಾ 1.5 ಇಂಚ್ ನೀರ, 2 ಇಂಚ್ ನೀರ. ಅದು 1.5 ಇಂಚ್ ನೀರು ಮತ್ತೆ 2 ಇಂಚ್ ನೀರು ಏನಾಗತ್ತೆ, ಒಂದು ಮನೆ ಕಟ್ತಿದೀವಿ ಅಂತಂದವಾಗ ಈಗ ಒಂದು 1 ಅವರ್ಗೆ ಡಿಸ್ಚಾರ್ಜ್ ಎಷ್ಟಾಗುತ್ತೆ? ಈಗ 1 ಇಂಚು ಅಥವಾ 1.5 ಇಂಚ್ ನೀರಂದ್ರೆ 1 ಅವರ್ಗೆ ಒಂದು 5,000 ಲೀಟರ್ ನೀರು ಆಚೆ ಬರುವಂತದ್ದು. 2 ಇಂಚು 2.5 ಇಂಚ್ ಅಂತಂದ್ರೆ ಅವಾಗ 6,000 ಲೀಟರ್ ನೀರು ಹೊರಗೆ ಬರುತ್ತೆ. ಈಗ 4 ಇಂಚ್ ಅಂದ್ರೆ 8,000ರಿಂದ 10,000 ನೀರು ಡಿಸ್ಚಾರ್ಜ್ ಆಗುತ್ತೆ. ಸೊ 4 ಇಂಚ್ ನೀರು ಬಿದ್ದಿದೆ ಅನ್ನೋರು ಏನ್ ಮಾಡ್ತಾರೆ, ಈ ವಾಟರ್ ಟ್ಯಾಂಕರ್ ಇಟ್ಬಿಟ್ಟು ಯೂಸ್ ಮಾಡ್ತಾರಲ್ಲ, ಸೊ ಅವ್ರಿಗೆಲ್ಲ 1 ಇಂಚು 1.5 ಇಂಚ್ ನೀರು ಬಿದ್ರೆ ವಾಟರ್ ಸಪ್ಲೈ ಮಾಡಕ್ಕಾಗಲ್ಲ. ಈ ಹಳ್ಳಿಗಳ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಈಗ ಒಂದು 10 ಎಕರೆ ಜಾಗ ಇದೆ, ಅಲ್ಲಿ ನೀರ್ ಹಾಯಿಸ್ಬೇಕು ಅಂದ್ರೆ 4 ಇಂಚ್ ನೀರ್ ಬೇಕು ಅಂತಾರೆ. ಸೊ ಆ ತರ ನಮ್ಗೆ ವಾಟರ್ ಫ್ಲೋ ರೇಷಿಯೋ ಮೇಲ್ಗಡೆ ಇಂಚಸ್ ನ ಲೆಕ್ಕ ಹಾಕ್ತಾರೆ. ಇವಾಗ ನೀರ್ ಬಿದ್ದಿದ ತಕ್ಷಣ ಏನ್ ಮಾಡ್ಬೇಕು? ಜನರಲ್ ಆಗಿ ಏನಾಗುತ್ತೆ ಅಂದ್ರೆ ಬೋರ್ವೆಲ್ ನ ವರ್ಟಿಕಲ್ ಆಗಿ ಅಂದ್ರೆ 90 ಡಿಗ್ರಿಗೆ ಭೂಮಿಗೆ 90 ಡಿಗ್ರಿಗೆ ಪ್ರಾಪರ್ ಆಗಿ ಇನ್ಸರ್ಟ್ ಮಾಡಿರ್ತಾರೆ. ಈ ಭೂಮಿ ಮೇಲ್ಗಡೆ ಯಾವ ತರ ಲೇಯರ್ ಇರುತ್ತೋ, ಈಗ ಒಂದು 500 ಅಡಿ 600 ಅಡಿವರೆಗೂ ಲೇಯರ್ಸ್ ಇರುತ್ತೆ. ಹೆಂಗಿರುತ್ತೆ, ಒಂದು 200 ಅಡಿ ಬಂಡೆ ಇರ್ಬೋದು, ಅದ್ರ ಕೆಳಗಡೆ ಒಂದು 100 ಅಡಿ ಮರಳು ಇರ್ಬೋದು, ಅದ್ರ ಕೆಳಗಡೆ 100 ಅಡಿ ಮಣ್ಣು ಇರ್ಬೋದು, ಮತ್ತೆ ಬಂಡೆ ಸಿಗ್ಬೋದು. ಈ ಲಾಂಗ್ ಟರ್ಮ್ ಅಲ್ಲಿ ಏನಾಗ್ಬಿಡತ್ತೆ, ಒಂದು 5-6 ವರ್ಷಕ್ಕೆ ಬೋರ್ವೆಲ್ ಮುಚ್ಕೊಂಡ್ಬಿಡ್ತು ಅಂತ ಮಾತು ಬರುತ್ತೆ. ಅದು ಯಾಕೆ ಬರುತ್ತೆ ಅಂದ್ರೆ ಇನ್ನೊಬ್ರು ವೈಬ್ರೇಷನ್ ಮಾಡಿದವಾಗ ಈ ಮಣ್ಣು ಮರಳು ಇರುತ್ತಲ್ಲ ಒಳಗಡೆ ಕೊಲಾಪ್ಸ್ ಆಗಿ ಇನ್ನೊಂದು ಬೋರ್ವೆಲ್ ಹಾಕ್ಬೋದು, ಹೆವಿ ಲೋಡ್ ವೆಹಿಕಲ್ಸ್ ಓಡಾಡ್ಬೋದು. ಲೂಸ್ ಸಾಯಿಲ್ ಇದ್ರೆ, ಮರಳಿದ್ರೆ ಅದು ನಮಗೆ ಮುಚ್ಚೋ ಚಾನ್ಸಸ್ ಇರುತ್ತೆ. ಸೊ ಯಾರಿಗೆ ನೀರ್ ಸಕ್ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ಅವ್ರು ಫಸ್ಟ್ ಒಂದು ಮನೆಯಿಂದ ಬಕೆಟ್ ಮತ್ತೆ ಒಂದು ಪ್ರಾಪರ್ ಆಗಿರೋ ಬಕೆಟ್ ನ ತಗೊಂಡೋಗಿ ನೀರ್ ಬಿದ್ದ ತಕ್ಷಣನೇ ಅದನ್ನ ಕಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ನೀರ್ನ ಬಕೆಟ್ ಅಲ್ಲಿ ಹಿಡ್ಕೋಬೇಕು. ಹಿಡ್ಕೊಂಡು ಅರ್ಧ ಗಂಟೆ ಸೈಡಿಗೆ ಎತ್ತಿಟ್ಬಿಡ್ಬೇಕು. ಸೊ ಅವಾಗ ಇಟ್ಟ ಮೇಲ್ಗಡೆ ನಾವ್ ಹಿಂಗ್ ಒಳಗಡೆ ಕೈ ಹಾಕ್ದವಾಗ ಒಂದು 1 ಇಂಚು 1.5 ಇಂಚು ಏನಾದ್ರು ಕಲ್ಲು ಮಣ್ಣು ಬಂತು ಅಂದ್ರೆ ಫಿಲ್ಟರ್ ಹಾಕೋ ನೆಸೆಸಿಟಿ ಇಲ್ಲ. ಅಂದ್ರೆ ನಾಳೆ ಲಾಂಗ್ ಟರ್ಮ್ ಅಲ್ಲಿ ಅದು ಮುಚ್ಚಲ್ಲ. ನಮ್ಗೆ 4 ಇಂಚು 5 ಇಂಚು ನಮ್ಗೆ ಮಣ್ಣು ಸಿಲ್ಟ್ ಆಗ್ತಾ ಇದೆ, ಕೂತ್ಕೋತಾ ಇದೆ ಅಂತಂದಾಗ ಏನಾಗುತ್ತೆ, ಫಿಲ್ಟರ್ ಪೈಪ್ ಅಂತ ಬರುತ್ತೆ. ಅಂದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ಒಳಗಡೆ ಇರೋ ಲೂಸ್ ಸಾಯಿಲ್ ಅಥವಾ ಮರಳು ಒಳಗಡೆ ಬೀಳ್ದಿರೋಂಗೆ ನಾರ್ಮಲ್ ನಮ್ದು PVC ಪೈಪ್ಗಳಲ್ಲಿ ಫಿಲ್ಟರ್ ಮಾಡಿ ಇಟ್ಟಿರ್ತಾರೆ. ಸೊ ಅದನ್ನ ಇನ್ಸರ್ಟ್ ಮಾಡಿದವಾಗ ಒಂದು 30 ವರ್ಷ 40 ವರ್ಷ 50 ವರ್ಷದವರೆಗೂ ಬೋರ್ವೆಲ್ ಮುಚ್ಚಲ್ಲ ಅಂತ. ನಮ್ದು ರೀಸೆಂಟ್ ಆಗೆಲ್ಲ ಕೊರ್ಸಿದಾಗ ನಮ್ 2 ಇಯರ್ಸ್ 4 ಇಯರ್ಸ್ 5 ಇಯರ್ಸ್ ವರ್ಗು ಮುಚ್ಚೆ ಹೋಗ್ಬಿಡ್ತು. ಸೊ ಆ ತರದ್ದು ಸಮಸ್ಯೆ ಇರುತ್ತೆ. ಸೊ ಫಿಲ್ಟರ್ ಪೈಪ್ ನ ಹಾಕ್ಸೋಕಿನ ಮುಂಚೆ ಒಂದ್ಸತಿ ಇದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಇರುತ್ತೆ. ಬೋರ್ವೆಲ್ ಮೋಟರ್ನ ನಾವು ಯಾವಾಗ ಇಳಿಸಬೇಕು? ಈಗ ಬೋರ್ವೆಲ್ ಮೋಟರ್ ಇಳಿಸ್ಬೇಕು ಅಂದ್ರೆ ಏನಾಗುತ್ತೆ, ಒಂದು ಟೆಂಪರರಿ ಮೀಟರ್ ಬೇಕಾಗುತ್ತೆ. ಸೊ ಕೆಲವೊಂದಿಷ್ಟು ಸತಿ ಬೆಂಗಳೂರು ನಗರದಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಮೋಟರ್ ಇಳಿಸಿ ಹೋಗ್ಬಿಡ್ತಾರೆ, ರಾತ್ರಿ ಅದನ್ನ ಯಾರು ಕದ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಿಂಗಾಗಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ್ಮೇಲೆ ಸೊ ಅವ್ರು ಏನ್ ಮಾಡ್ಬೇಕು, ಶೆಡ್ ಕಟ್ಟಿ ಟೆಂಪರರಿ ಮೀಟರ್ ಅಪ್ಲೈ ಮಾಡ್ಬೇಕು. ಸೊ ಯಾವಾಗ ಜನ ಶೆಡ್ ಅಲ್ಲಿ ಬಂದಿರ್ತಾರೋ ಆ ಟೈಮಲ್ಲಿ ನಮ್ಮ ಹತ್ರ ಕರೆಂಟು ಇರುತ್ತೆ, ಕ್ರಾಸ್ ಚೆಕ್ ಮಾಡೋಕ್ಕೂ ಆಗುತ್ತೆ. ಆ ಉದ್ದೇಶಕ್ಕೆ ಮೋಟರ್ನ ಇಳಿಸ್ಬಿಟ್ಟು ನೀರು ತೆಗೆಯುವಂತ ಒಂದು ಪದ್ಧತಿ ಇದೆ. ಓಕೆ, ಇವಾಗ ಬೋರ್ವೆಲ್ ತೆಗ್ಸೋಕು ಮುಂಚೆ ಪೂಜೆ ಮಾಡ್ಬೇಕಾ ನಾವಿಲ್ಲ ಬೋರ್ವೆಲ್ ತೆಗ್ಸಾದ್ಮೇಲೆ ಪೂಜೆ ಮಾಡ್ಬೇಕಾ ಅಂತ? ಇಲ್ಲ, ಇದು ಜನರಿಗೆ ಒಂದು ಹೆಂಗಿದೆ ಅಂದ್ರೆ ಭೂಮಿ ಪೂಜೆ ದಿವಸ ಗಂಗೆ ಪೂಜೆನೂ ಮಾಡ್ಬಿಡೋಣ ಅನ್ನೋರು ಭೂಮಿ ಪೂಜೆಕಿನ ಮುಂಚೆನೆ ಬೋರ್ವೆಲ್ ತೆಗಿಸ್ತಾರೆ. ಪೂಜೆ ಮಾಡಿಸ್ದೆ ಯಾರು ಬೋರ್ವೆಲ್ ತೆಗ್ಸಲ್ಲ ಅಲ್ವಾ? ಇಲ್ಲ, 2 ತರ ಪದ್ಧತಿ ಇದೆ. ಸೊ ಭೂಮಿ ಪೂಜೆ ದಿವಸ ಭೂಮಿ ತಾಯಿಗೆ ನಾವು ನಮಸ್ಕಾರ ಮಾಡುವಾಗ ನಮ್ಗೆ ನೀರ್ ಬಿದ್ಬಿಟ್ಟಿದ್ರೆ ಆ ನೀರ್ನು ಸೇರಿಸ್ಬಿಟ್ಟು ಗಂಗೆ ಪೂಜೆ ಮಾಡೋಣ ಅನ್ನೋದು ಒಂದು ವರ್ಗ ಇದೆ. ಇನ್ನೊಂದಿಷ್ಟು ವರ್ಗದಲ್ಲಿ ಜನ ಹೆಂಗಿದ್ದಾರೆ ಅಂತಂದ್ರೆ ನಮ್ದು ಭೂಮಿ ಪೂಜೆ ಮುಗಿಲ್ ಬಿಡ್ಲಿ ಆಮೇಲೆ ನಾವು ಬೋರ್ವೆಲ್ ಹಾಕೋಣ, ಬೋರ್ವೆಲ್ ಇಂದ ಬರೋ ನೀರಿಗೆ ಇನ್ನೊಂದ್ಸತಿ ಹಳ್ಳಿ ಕಡೆ ಹೆಂಗಂದ್ರೆ 2 ಟೈಮಲ್ಲೂ ಪೂಜೆ ಮಾಡ್ತಾರೆ. 2 ಟೈಮಲ್ಲೂ ಪೂಜೆ ಮಾಡ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಟೈಮೇ ಕನ್ಸ್ಟ್ರೆಂಟ್ ಇರೋದ್ರಿಂದ ಅದೊಂದು ಸಮಸ್ಯೆ ಇದೆ. ಈಗ ಬೋರ್ವೆಲ್ ಪ್ರಿಕಾಷನ್ ಅಂತ ಬಂದಾಗ ನಾವ್ ಏನೇನ್ ತಗೋಬೇಕು ಪ್ರಿಕಾಷನ್ಸ್ ಎಲ್ಲ ಅದಕ್ಕೆ? ಬೋರ್ವೆಲ್ ಪ್ರಿಕಾಷನ್ ಅಂತಂದ್ರೆ ಜಿಯೋಲಜಿಸ್ಟ್ ಬಂದು ಪಾಯಿಂಟ್ ಕೊಟ್ಟೋಗಿರ್ತಾರೆ. ಸೊ ಮ್ಯಾಂಡೇಟರಿ ಬೋರ್ವೆಲ್ ಗಾಡಿ ಬಂದವಾಗ ಆ ಏನ್ ಪಾಯಿಂಟ್ ಕೊಟ್ಟಿದ್ದಾರೆ ಅಂದ್ರೆ ಈಗ ನಾರ್ತ್ ಇಂದ ಒಂದು 7 ಅಡಿ, ಸೌತ್ ಇಂದ ಒಂದು 6 ಅಡಿ ಅಂತ ಪಾಯಿಂಟ್ ಕೊಟ್ಟಿರ್ತಾರೆ. ಅದೇ ಪಾಯಿಂಟ್ ಅಲ್ಲಿ ನಮ್ಮ ಬೋರ್ವೆಲ್ ವೆಹಿಕಲ್ ನಿಂತಿದ್ದೇನಾ
ಪ್ರಾಪರ್ ಆಗಿ ಚೆಕ್ ಮಾಡಬೇಕು. ಎರಡನೇದು ಎಲ್ಲಾ ಬೋರ್ವೆಲ್ ವೆಹಿಕಲ್ಸ್ ಅಲ್ಲೂ ಒಂದು ಸ್ಪಿರಿಟ್ ಲೆವೆಲ್ ಅಂತ ಇರುತ್ತೆ. ಈ ಚಿಕ್ಕ ಮಕ್ಕಳಿದ್ದಾಗ ನಾವು ಬಬಲ್ ಸೆಂಟ್ರಲ್ ನಿಲ್ಸೋದು ಇರ್ತಾ ಇತ್ತಲ್ಲ, ಸೇಮ್ ಹಂಗೆ ಆ ವೆಹಿಕಲ್ ಇರುತ್ತೆ. ಆ ಬಬಲ್ ಯಾವಾಗ್ಲೂ ಸೆಂಟ್ರಲ್ ಇರಬೇಕು. ಅದು ಸ್ವಲ್ಪ ಆಚೆ ಈಚೆ ಹೋದ್ರು ಬೋರ್ವೆಲ್ ಡೈರೆಕ್ಟ್ ಆಗಿ ಹೋಗೋ ಬದಲು ಕ್ರಾಸ್ ಅಲ್ಲಿ ಹೋಗ್ಬಿಡುತ್ತೆ. ಸೊ ಆ ಒಂದು ಸಮಸ್ಯೆ ಇರೋದ್ರಿಂದ ಮ್ಯಾಂಡೇಟರಿ ಆ ಬಬಲ್ ನ ಸ್ಪಿರಿಟ್ ನ ಯಾವಾಗ್ಲೂ ಕ್ರಾಸ್ ಚೆಕ್ ಮಾಡ್ತಾ ಇರಬೇಕು. ಅದೇ ತರ ಹೈ ಟೆನ್ಷನ್ ಕೇಬಲ್ ಗಳೆಲ್ಲ ಹೋಗಿರುತ್ತೆ, ಕೆಲವೊಂದಿಷ್ಟು ಸತಿ ಮೋರಿ ಇರುತ್ತೆ. ಸೊ ಬೋರ್ವೆಲ್ ವೆಹಿಕಲ್ ಅವ್ರನ್ನ ಕರೆಸಿ ಕ್ರಾಸ್ ಚೆಕ್ ಮಾಡಿಸಿ ಮುಂದಕ್ಕೆ ಹೋಗ್ಬೇಕು. ಒನ್ ಡೇಗೆ ನಾವು ಎಷ್ಟು ಫೀಟ್ ವರ್ಗೂ ಬೋರ್ವೆಲ್ ನ ಇದು ಮಾಡಬೇಕು ಹಾಕ್ಬೇಕು? ಏನಾಗುತ್ತೆ, ಒನ್ ಡೇ ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ 6 ಗಂಟೆವರೆಗೂ ಅಷ್ಟೇ ಬೋರ್ವೆಲ್ ಹೊಡೆಯೋ ಪರ್ಮಿಷನ್ ಇರೋದು. ಹತ್ರ ಒಂದು 900 ಇಂದ 1000 ಫೀಟ್ ವರೆಗೂ ಹೋಗ್ಬೋದು. ಓಕೆ, ಯಾವ ಕಂಪ್ನಿ ಬೆಟರ್ ಅಂತ ಹೇಳ್ತೀರಾ ಬೋರ್ವೆಲ್ಗೆ? ಅಂದ್ರೆ ಬೋರ್ವೆಲ್ಗೆ ಅಂತ ಕಂಪನಿಗಳು ಯಾವುದು ಇಲ್ಲ. ಅದು ವೆಂಡರ್ ಮೇಲ್ಗಡೆ ಹೋಗುತ್ತೆ, ಬೋರ್ವೆಲ್ ಗಾಡಿಯವ್ರ ಮೇಲ್ಗಡೆ ಹೋಗುತ್ತೆ. ಮೋಟರ್ ಇಡ್ಸಕ್ಕೆ ಅಂತ ನೀವು ಕೇಳಿದ್ರಿ ಅಂದ್ರೆ ರೈಟ್ ನಾವು ಸುಗುಣ ಮತ್ತೆ ಟೆಸ್ಕೋ ಅಂತ ಬ್ರ್ಯಾಂಡ್ ಇದೆ. ಸೊ ದೋಸ್ ಟು ಆರ್ ದ ಬೆಸ್ಟ್ ಬ್ರ್ಯಾಂಡ್ಸ್. ಇವಾಗ ನೀವು ಓನರ್ಸ್ಗಾಗ್ಲಿ ಮತ್ತೆ ಈಗ ಮೇನ್ ಆಗಿ ಮಿಸ್ಟೇಕ್ಸ್ ನ ಏನ್ ಮಾಡ್ತಿರ್ತಾರೆ ಜನಗಳಿಗೆ ಬೋರ್ವೆಲ್ ಅಂತ ಬಂದಾಗ? ಬೋರ್ವೆಲ್ ಬಂದವಾಗ ಏನಾಗುತ್ತೆ, ಅಕ್ಕಪಕ್ಕದವ್ರಿಗೆ ತೊಂದರೆ ಕೊಡೋದು ಯಾವತ್ತಿದ್ರು ತಪ್ಪೆ. ಯಾಕಂದ್ರೆ ಪಕ್ಕದ ಮನೆಯಲ್ಲಿ ವಯಸ್ಸಾಗಿರೋ ಇರ್ತಾರೋ, ಚಿಕ್ಕ ಮಕ್ಳು ಇದ್ದಾರೋ, ಅವ್ರು ಓದೋ ಮಕ್ಳು ಇರ್ಬೋದು. ಸೊ ಹಿಂಗಾಗಿ ಸಾಯಂಕಾಲ 6 ಗಂಟೆ ಮೇಲ್ಗಡೆ ಬೋರ್ವೆಲ್ ಹಾಕಿದ್ರೆ ಎಲ್ರಿಗೂ ಕಿರಿಕಿರಿ ಆಗುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಪ್ರಾಪರ್ ಆಗಿ ಎಲ್ಲಾ ಸೈಡು, ಈಗ 3 ಸೈಡು ಮನೆ ಕಟ್ಬಿಟ್ಟಿದ್ರೆ 3 ಮನೆಗೂ ತಾಳ್ಪಾಲಿಂದ ಎಲ್ಲ ಕವರ್ ಮಾಡಿ. ಯಾಕಂದ್ರೆ ಇಲ್ಲಿ ತೆಗೆಯುವಂತ, ಇಲ್ಲಿ ಬರುವಂತ ವೇಸ್ಟ್ ವಾಟರ್ ಆಗಿರ್ಬೋದು, ಯಾವುದೋ ಒಂದು ವಾಟರ್ ಆಗಿರ್ಬೋದು, ಸ್ಪಿಲ್ ಆಗಿ ಅವ್ರ ಬಿಲ್ಡಿಂಗ್ ನ ಹಾಳು ಮಾಡದೇ ಇರೋ ಹಂಗೆ ಪ್ರಾಪರ್ ಆಗಿ ಅವರು ತಾಳ್ಪಾಲ್ ಕಟ್ಕೋಬೇಕು. ಹಾಗೆ ನಾನು ಹೈ ಟೆನ್ಷನ್ ಕೇಬಲ್ಸ್ ಹೇಳಿದೆ, ಅಥವಾ ಎಲೆಕ್ಟ್ರಿಕಲ್ ಕೇಬಲ್ಸ್ ಇರುತ್ತೆ, ಅಥವಾ ಟಿವಿ ಡಿಶ್ ಕೇಬಲ್ಸ್ ಇರುತ್ತೆ, ಅದೆಲ್ಲ ಡಿಸ್ಟರ್ಬ್ ಆಗದೆ ಇರೋಂಗೆ, ಇನ್ನೊಬ್ರಿಗೆ ತೊಂದರೆ ಆಗದೆ ಇರೋಂಗೆ ಸೊ ಇನ್ ಪ್ರಿಕಾಷನರೀಸ್ ತಗೊಂಡು ಮುಂಚೆನೆ ಬೋರ್ವೆಲ್ ಹಾಕೋದು ತುಂಬಾ ಉತ್ತಮ. ಓಕೆ, ನಿಮ್ ಕಡೆಯಿಂದ ಸಜೆಸ್ಟ್ ಮಾಡೋದಾದ್ರೆ ಏನ್ ಮಾಡ್ತೀರಾ ನೀವು ಜನಗಳಿಗೆಲ್ಲ? ಫಸ್ಟ್ ಥಿಂಗ್ ಒಂದು, ಕೆಲವೊಂದಿಷ್ಟು ಜನರಿಗೆ ಬೋರ್ವೆಲ್ ಪರ್ಮಿಷನ್ ತಗೋಬೇಕನ್ನೋದೇ ಗೊತ್ತಿಲ್ಲ. ಸೊ ಮ್ಯಾಂಡೇಟರಿ ಕಾವೇರಿ ಭವನ್ ಅಲ್ಲಿ ಅಪ್ಲೈ ಮಾಡಬಹುದು. ಅದಕ್ಕೆ ಆದಂತ ಸೇಮ್ ರೆಗ್ಯುಲರ್ ಆಗಿ ಬೇಕೇ ಬೇಕು. ಸೇಲ್ ಇಡಬೇಕು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಸೈಟ್ ಡೀಟೇಲ್ಸ್ ಎಲ್ಲ ಕೊಡ್ಬೇಕಾಗತ್ತೆ. ಸೊ ಕೊಟ್ಬಿಟ್ಟು ಬೋರ್ವೆಲ್ ಪರ್ಮಿಷನ್ ತಗೊಂಡು ಬೋರ್ವೆಲ್ ಹಾಕಿ. ಗೌರ್ಮೆಂಟ್ ಅವ್ರು ಎಲ್ಲರಿಗೂ ಫೆಸಿಲಿಟಿ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅದೊಂದಿಷ್ಟು ಫೀಸ್ ಅಂತ ಇರುತ್ತೆ, ಮಿನಿಮಲ್ ಫೀಸ್ ಇರುತ್ತೆ. ಸೊ ಆ ಫೀಸ್ ನ ಕಟ್ಬಿಟ್ಟು ಬೋರ್ವೆಲ್ ಪರ್ಮಿಷನ್ ತಗೊಂಡು ಹಾಕ್ತಾ ಹೋಗಿ ಯಾವುದೇ ತರದ ಕಿರಿಕಿರಿ ಇರಲ್ಲ. ಸೊ ಬೋರ್ವೆಲ್ ಹಾಕ್ಸೋ ವಿಚಾರ ಆಯ್ತು. ಬೋರ್ವೆಲ್ ಹಾಕ್ಸಿದ ತಕ್ಷಣ ಇಮಿಡಿಯೇಟ್ ಆಗಿ ಎಷ್ಟೋ ಕಡೆ ಯಾವುದೋ ಒಂದು ಬೋರ್ವೆಲ್ ಫೇಲ್ಯೂರ್ ಆಯ್ತಂದ್ರೆ, ನಾವು ಮೂವೀಸ್ ಎಲ್ಲ ಬಂತು, ಚಿಕ್ಕ ಮಗು ಬಿದ್ಬಿಡ್ತು, ಅದಾಯ್ತು ಇದಾಯ್ತು ಅಂತ ಯಾರೋ ಕಲ್ಲೋಗ್ದು ಕೂಡ ಹೋಗ್ಬೋದು. ಆ ರೀಸನ್ಗೆ ಪ್ರಾಪರ್ ಆಗಿ ಎಂಡ್ ಕ್ಯಾಪ್ ಅಂತ ಬರುತ್ತೆ, ಅದನ್ನ ಕ್ಯಾಪ್ ಹಾಕ್ಬಿಟ್ಟು ಸುತ್ತ ವೆಲ್ಡಿಂಗ್ ಮಾಡಿಸ್ಬೇಕು. ವೆಲ್ಡಿಂಗ್ ಮಾಡಿಸಿ ಗೋಣಿ ಚೀಲ ಮುಚ್ಚಿ ಎಲ್ಲ ಕೆಳಗಡೆ ಬಿದ್ದಿರೋ ಮಣ್ಣನ್ನ ಮೇಲ್ಗಡೆ ಹಾಕ್ದವಾಗ ಯಾವುದೇ ಕಾರಣಕ್ಕೂ ಆ ಬೋರ್ವೆಲ್ ಮುಚ್ಚೋ ಸಾಧ್ಯತೆ ಇರಲ್ಲ. ಸೊ ಅದನ್ನು ಮಾಡಬೇಕು. ಸೊ ಈ ತರ ಅವರು ಪ್ರಿಕಾಷನರಿ ತಗೊಳ್ಳೇಬೇಕು. ಇನ್ನೊಬ್ಬರಿಗೆ ತೊಂದರೆ ಆಗದೆ ಇರೋಂಗೆ ನೋಡ್ಕೊಂಡು ಬೇಗ ಅವ್ರವ್ರ ಕೆಲಸ ಮುಗಿಸೋದು ಒಳ್ಳೇದು. ಓಕೆ ಸರ್, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಕುಸುಮಾ. ಥ್ಯಾಂಕ್ ಯು ಕೈಟ್ಸ್ ವೀಕ್ಷಕರೇ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹೇಗಿತ್ತು ವಿಡಿಯೋ ಅಂತ ಹೇಳ್ಬಿಟ್ಟು. ಈ ವಿಡಿಯೋನ ನಾನು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ. ನೀವು ಕೂಡ ನಂತರನೇ ಒಂದೊಳ್ಳೆ ವಿಚಾರನ ತಿಳ್ಕೊಂಡಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೋ ಮಚ್.